ಮಂತ್ರಿಗಳು ಅವರ ಆದೇಶ ಮೇರೆಗೆ ಅವರ ಒಂದು ಮಾತಿನಂತೆ ನಾನು 2 ದಿನದಿಂದ ಕೇಳಿದೆ. ಸೊ ಬೀದರ್ ಜಿಲ್ಲೆಯಲ್ಲಿ ನಾನು ಮೂಲತಃ ಬಳ್ಳಾರಿ ಅವರು. ಬೀದರ್ ಜಿಲ್ಲೆಯಲ್ಲಿ ಒಂದು ಸಕಲ ಮರಾಠ ಸಮಾಜದಿಂದ ಅಂಬೇಡ್ಕರ್ ಜಯಂತಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಹೊಂದಿದ್ರು. ಯಾಕಂದರೆ ನಮಗೆಲ್ಲ ಗೊತ್ತಿರುವಂತೆ ಸಂತೋಷ್ ಲಾಡ್ ಅವರು ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳಲ್ಲಿಯೇ ಇರತಕ್ಕಂಥ ಒಂದು ವಿಧಾನವನ್ನು ಇಟ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಇಲ್ಲಿ ಸಹ ಒಂದು ಭ್ರಾತೃತ್ವ ಭಾವನೆ ಬರಲಿ, ಅಣ್ಣ ತಮ್ಮಂತರ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು 29ನೇ ತಾರೀಕು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಬಂದಿರೋದೇನಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜೋಡಿಸಿ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತೇಳಿ, ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಮಂತ್ರಿಗಳಾಗಿರ್ತಕ್ಕಂಥ ಇನ್ಚಾರ್ಜ್ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹಮಾನ್ ಖಾನ್ ಸಾಹೇಬರನ್ನು ಭೇಟಿ ಮಾಡ್ತೀವಿ. ಮತ್ತು ಎಲ್ಲ MLAಗಳು ಮತ್ತು XMLAಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಕರೀತೀವಿ. ಅಂಬೇಡ್ಕರ್ ಸರ್ಕಲಲ್ಲಿ 29ನೇ ತಾರೀಕು ಸಂಜೆ 4:15 ಸ್ಟಾರ್ಟ್ ಆಗ್ತದೆ. ಸುಮಾರು ಒಂದು 5,000 ರಿಂದ 6,000 ಜನರು ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಯಾವುದು ಕಾಂಟ್ರಿಬ್ಯೂಷನ್ ಇಲ್ಲ, ಸ್ವಂತತೆ ಮರಾಠ ಸಮಾಜದಿಂದಲೇ ಇದನ್ನು ಮಾಡ್ತಾ ಇದ್ದಾರೆ. ಅವರು ಸ್ವಂತದಿಂದ ಏನಂದ್ರೆ ನಾವು ಪರಿಚಾರ ಮಾಡಬೇಕು, ಏನಾದರೂ ಹೊಸ ಉದ್ದೇಶಗಳು ಹೊಂದಬೇಕಂತಕ್ಕಂಥ ಉದ್ದೇಶದಿಂದ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಕೈ ಜೋಡಿಸಿದ್ದೀನಿ. ಅದ್ರ ಜೊತೆಗೆ ಬರೀ ಅಂಬೇಡ್ಕರ್ ಜಯಂತಿ ಅಲ್ಲ, ಮುಂಬರುವ ದಿನಗಳಲ್ಲಿ ಎಲ್ಲರೂ ಮಹಾತ್ಮರ ಜಯಂತಿಗಳು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಅವ್ರು ಹೊಂದಿದ್ದಾರೆ. ಅದನ್ನು ಅವರು ಮಾತ್ರ ಅಂತ ಕಾಣಿಸುತ್ತೆ. ಬರೀ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡಬೇಕು, ಮತ್ತೆ ಸಂತೋಷ್ ಲಾಡ್ ಅವರು ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಇದೆಲ್ಲ ಏನಿಲ್ಲ. ಅವರು ಎಲ್ಲಿ ಮಾಡಿದ್ರು ಸಹ ರಾಜ್ಯದಾಗ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ತಿರುಗಾಡ್ತಾರೆ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ 2-3 ಸಾರಿ ತಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಇಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡಲಿಕ್ಕೆ ಬಂದಿದ್ರು, ಮತ್ತು ಮರಾಠ ಜಯಂತಿ ಬಂದಿದ್ರು, ಮತ್ತು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಂದಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಅವರು ಒಂದು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಏನಂತಂದ್ರೆ ಅವ್ರ ಉದ್ದೇಶ ಇರೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಈ ಸಂವಿಧಾನವು ಮಹತ್ವವನ್ನು ಜನರಿಗೆ ತಿಳಿಸಬೇಕಾಗಿದೆ. ಈ ಸಂವಿಧಾನ ದೊಡ್ಡ ಶಕ್ತಿ. ಅದಕ್ಕೋಸ್ಕರ ಅಂಬೇಡ್ಕರ್ ವಿಚಾರಧಾರೆಗಳು ಮತ್ತು ಬಸವಣ್ಣನ ವಿಚಾರಧಾರೆಗಳು ಮತ್ತು ಬುದ್ಧರ ಏನು ಸಂದೇಶಗಳಿದ್ದಾವೆ, ಇವು ಜನರ ಮನಸ್ಸಲ್ಲಿ ಹೋಗ್ಬೇಕು. ಅವರಿಗೆ ಆಮೇಲೆ ಶಿವಾಜಿ ಅವರು ವಿಚಾರನೂ ಸಹ ಅವರೇನು ಈ ನಾಡಿಗೋಸ್ಕರ ಈ ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡಿದ್ರು ಮುಂಚೆ, ಅದ್ರ ಬಗ್ಗೆನೂ ಜನರಿಗೆ ತಿಳಿಬೇಕು. ಆಮೇಲೆ ಎರಡೂ ಸಮಾಜಗಳು ಜೋಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರ ಸಹಕಾರ ಇಲ್ಲಿ ಅವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ಬೀದರ್ ನಗರದಿಂದ ಬೀದರ್ ಜಿಲ್ಲಾದ್ಯಂತ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಬರ್ತಾರೆ. ಕಾರ್ಯಕ್ರಮಕ್ಕೆ ನಾನು ಕರೆ ಕೊಡ್ತೇನೆ.